ಶಂಕಿತ ಉಗ್ರ ಮಲ್ಲಿಕ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಅಸಾಫುಲ್ ಮಲ್ಲಿಕ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಹೆಬ್ಬಗೋಡಿ ಪೊಲೀಸರು. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಎನ್ಕ್ವೈರಿ ನಡೆಸ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಮೂಲದ ಇಮ್ರಾನ್ ಸಂಪರ್ಕವನ್ನು ಹೊಂದಿದ್ದ ಉಗ್ರ ಸಂಘಟನೆ ಸಂಪರ್ಕದ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಸಾಫುಲ್ ಸೋಷಿಯಲ್ ಮೀಡಿಯಾ ಖಾತೆ, ಆತನ ಚಾಟಿಂಗ್, ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಧಿಕಾರಿಗಳು. ಸೋಷಿಯಲ್ ಮೀಡಿಯಾ ಪೋಸ್ಟ್ ರಿಟ್ರೀವ್ ಮಾಡಿದ್ದಾರೆ. ಆರೋಪಿ ಮೊಬೈಲ್ ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಪ್ರಕರಣ ಶೀಘ್ರದಲ್ಲೇ ಎನ್ಐಎಗೆ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ. ಗುಪ್ತಚರ ಇಲಾಖೆಯಿಂದ ಎನ್ಕ್ವೈರಿ ನಡೀತಾ ಇದೆ. ಶಂಕಿತ ಉಗ್ರ ಮಲ್ಲಿಕ್ನನ್ನ ಬಂಧನ ಮಾಡಿ ಈತನ ಸಂಪರ್ಕ, ಈತನ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ, ಮತ್ತೆ ಈತನ ಕಾಂಟ್ಯಾಕ್ಟ್ ಏನು, ಟ್ರಾವೆಲ್ ಹಿಸ್ಟರಿ ಏನು, ಇವನ ಮೊಬೈಲ್ ರಿಟ್ರೀವ್ ಮಾಡಿದಾಗ ಏನೇನು ಕಾಂಟ್ಯಾಕ್ಟ್ಗಳಿದ್ದು, ಏನ್ ಚಾಟಿಂಗ್ ಇದ್ದು, ಇದೆಲ್ಲದರ ಬಗ್ಗೆ ಶಂಕಿತ ಉಗ್ರ ಮಲ್ಲಿಕ್ನನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ರೆ ಎನ್ಐಎಗೆ ಈ ಪ್ರಕರಣ ಹಸ್ತಾಂತರ ಆಗುವಂತ ಸಾಧ್ಯತೆ ಇದೆ. ಶಂಕಿತ ಉಗ್ರ ಮಲ್ಲಿಕ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಅಸಾಫುಲ್ ಮಲ್ಲಿಕ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಹೆಬ್ಬಗೋಡಿ ಪೊಲೀಸರು. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಎನ್ಕ್ವೈರಿ ನಡೆಸ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಮೂಲದ ಇಮ್ರಾನ್ ಸಂಪರ್ಕವನ್ನು ಹೊಂದಿದ್ದ ಉಗ್ರ ಸಂಘಟನೆ ಸಂಪರ್ಕದ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಸಾಫುಲ್ ಸೋಷಿಯಲ್ ಮೀಡಿಯಾ ಖಾತೆ, ಆತನ ಚಾಟಿಂಗ್, ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಧಿಕಾರಿಗಳು. ಸೋಷಿಯಲ್ ಮೀಡಿಯಾ ಪೋಸ್ಟ್ ರಿಟ್ರೀವ್ ಮಾಡಿದ್ದಾರೆ. ಆರೋಪಿ ಮೊಬೈಲ್ ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಪ್ರಕರಣ ಶೀಘ್ರದಲ್ಲೇ ಎನ್ಐಎಗೆ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ. ಗುಪ್ತಚರ ಇಲಾಖೆಯಿಂದ ಎನ್ಕ್ವೈರಿ ನಡೀತಾ ಇದೆ. ಶಂಕಿತ ಉಗ್ರ ಮಲ್ಲಿಕ್ನನ್ನ ಬಂಧನ ಮಾಡಿ ಈತನ ಸಂಪರ್ಕ, ಈತನ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ, ಮತ್ತೆ ಈತನ ಕಾಂಟ್ಯಾಕ್ಟ್ ಏನು, ಟ್ರಾವೆಲ್ ಹಿಸ್ಟರಿ ಏನು, ಇವನ ಮೊಬೈಲ್ ರಿಟ್ರೀವ್ ಮಾಡಿದಾಗ ಏನೇನು ಕಾಂಟ್ಯಾಕ್ಟ್ಗಳಿದ್ದು, ಏನ್ ಚಾಟಿಂಗ್ ಇದ್ದು, ಇದೆಲ್ಲದರ ಬಗ್ಗೆ ಶಂಕಿತ ಉಗ್ರ ಮಲ್ಲಿಕ್ನನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ರೆ ಎನ್ಐಎಗೆ ಈ ಪ್ರಕರಣ ಹಸ್ತಾಂತರ ಆಗುವಂತ ಸಾಧ್ಯತೆ ಇದೆ.